ನಿನದೇ ನೆನಪು ದಿನವೂ ಮನದಲ್ಲಿ. ನನ್ನ ಗುರಿ ಒಂದೇ ಗುರಿ, ಎಲ್ಲ ಹುಡುಗಿಯರಿನ್ ರೇಪ್ ಮಾಡಿ ಒಂದ್ ಹುಗಿದು ನನ್ನ ಗುರಿ. ಯಾರ ಅವನ್ ಬೋಳೆ ಮಗ ಸಣ್ಣ ಸಣ್ಣ ಹುಡುಗಿಯರ್ನೆಲ್ಲ ರೇಪ್ ಮಾಡತ್ತಾನು. ಒಂದು ಸುಳಿವು ಕೂಡ ಸಿಗಲ್ದಂಗ ಡೀಲ್ ಮಾಡತ್ತಾನ ಆ ಬೋಳೆ ಮಗ ಯಾರು, ಅದನ್ನ ಕಂಡು ಹಿಡಿಬೇಕ. ನಾ ಸುಳಿವು ಕೂಡ ಸಿಕ್ಕರು ಸಾಕು, ಆ ಬೋಳೆ ಮಗನ್ ಮುಖವಾಡ ಕಳ್ಸಿ ಬಯಲ್ ಮಾಡ್ತೀನಿ. ಕಿರಣ್ ಲಕ್ಕಿ ಇಲ್ಲ ಕೂತಿರು, ಬಂದ್ ನೋಡಪ್ಪ ಬೋಳಿ ಮಗ, ಬಾರೋ ಕುಂಡ್ರು ಬಾ. ಬರುದ ಬಂದಿ ಚಲೋ ಟೈಮಿಗೆ ಬಂದಿ, ಒಂದ್ ಸ್ವಲ್ಪ ಕೆಲ್ಸ ಐತಿ, ಕ್ರಾಸಿಗೆ ಹೋಗ್ಬೋದು ಬಾ. ಹಂಗಾರ ಹೋಗುಣ ಬಾ. ನಾವ್ ಬೋಳಿ ಮಕ್ತಿರ ನನ್ನ ಬಿಟ್ಟು ಹೊಂಟ್ರಿ. ಆಯ್ತು ನೀನು ಬಾ ಹೋಗುನು. ನಾ ಬರಂಗಿಲ್ಲಪ್ಪ, ನಮ್ಮ ಮನ್ಯಾಗ ಕೆಲ್ಸ ಐತಿ, ನಮ್ಮ ಅವ್ವ ಬೈತಾಳ. ಅವಕ್ಕನಾಳ ನೀವು ಹೋರಿ. ಆಯ್ತು ಸಾಕಾಸ ಹೋಗ, ಬಾಯ್. ಕಾಲೇಜ್ ಕೊಂಟೇನಮ್ಮ. ಆಯ್ತು ಹೋಗುಣ ಬಾ. ಆರಾಮಾಗಿ ಹೋಗಿ ಬರ್ತಂಗಿ, ಇಲ್ಲಿ ಹುಡುಗರು ಸರಿ ಇಲ್ಲ. ಆಯ್ತಣ್ಣ. ಹಾಯ್. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ಲಕ್ಕಿ ಅಂತ. ಅದಕ್ಕೇನೀಗ? ನಿಮ್ ಕಾಲೇಜ್ ಯಾವ್ದ್ರಿ? ನಿಮ್ಮ ಅಪ್ಪಾಜಿಯವ್ರು ಏನ್ ದಗದ ಮಾಡ್ತಾರ?
ನಾ ಅಪ್ಪಾಜಿ ಅವ್ರು ದೇವ್ರ ಕಡೆ ಹೋಗಿದ್ದಾರೆ. ಓ ಸಾರಿ. ಮತ್ತೆ ಅಮ್ಮ ಅವ್ರು ಏನ್ ಮಾಡ್ತಾರೆ? ಅಮ್ಮನೂ ದೇವ್ರ ಕಡೆ ಹೋಗಿದ್ದಾರೆ. ಹೌದಾ? ಮತ್ ನೀವ್ ಯಾರ ಹತ್ರ ಇರೋದು? ನಾನು ನಮ್ಮ ಅಣ್ಣನ ಹತ್ರ. ಏನೇನ್ ಮಗ ಬಸ್ ಸ್ಟಾಪ್ ಹುಡುಗಿ ನೆನಪಾಗತ್ತ? ಯಾರೊಬ್ಬ ಈಗ ಬಸ್ ಸ್ಟಾಪ್ ಹುಡುಗಿ? ಬಸ್ ಸ್ಟಾಪ್ ಅಲ್ಲಿ ಒಂದು ಹುಡುಗಿ ಸಿಕ್ಕಿದ್ಲು. ಅವ್ರು ನೋಡಿದ ತಕ್ಷಣ ಲವ್ ಆಗೋತ್ ನಾನು. ಮಗ ನನ್ನ ಕರ್ಕೊಂಡ್ ಹೋಗಿರ ನಾನು ನೋಡ್ತಿದ್ದೆ ಹುಡುಗಿನ. ರವಿನ ನೋಡಿಲ್ಲ, ನೀ ಹೆಂಗ್ ನೋಡ್ತಿ? ರವಿ ಬಂದು ನಂಗ್ ಬಸ್ ಸ್ಟಾಪ್ ಅಲ್ಲಿ ಇಳಿಸಿ ಹೋದ. ಅವ್ನು ಏನ್ ಮಗ ಮತ್ತ ಹುಡುಗಿನ ಮಾತಾಡಿಸಿದ್ರು ಮತ್ತ ಹೆಸರು ಗಿಸ್ರು ಏನಾರ ಕೇಳಿದ್ರಿ ಇಲ್ವಾ? ಇಲ್ಲ ಮಗ ಕೇಳಿರ, ಮಾತಾಡ್ಸೋಕೆ ಡ್ಯಾಮೇಜ್ ಸಿಕ್ಕಿಲ್ಲ ಜಾಸ್ತಿ. ಮತ್ತೇನು ಹೆಂಗಾರ ಲವ್ ಮಾಡಿದಿ? ಹೆಸರು ಗೊತ್ತಿಲ್ಲ ಏನ್ ಗೊತ್ತಿಲ್ಲ. ನಾ ಏನಾರ ಆಗಿನಿ ಅಂದ್ರ ಒಂದ ಪೆಟ್ಟಿಗೆ ಹೆಸರ ಹಾಕು ಊರು ಕೇಳ್ಬಿಡ್ತೀನಿ ಎಲ್ಲ. ಲೋ ಮಗ ನೋಡ್ ತಕ್ಷಣನೇ ಲವ್ ಆಗೋಯ್ತು. ಮತ್ತ ಇದೇನ ಫೋಟೋ ಗಿಟೋ ಏನಾರ ಐತೇನ? ಇಲ್ಲ ಮಗ, ಆದ್ರೆ ಅಲ್ಲಿ ಒಬ್ಬ ಇಡೋ ಮಾಡತ್ತಿದ್ದ. ಅವನೊಂದು ಪರಿಚಯ ತಾನೆ, ಇದೇ ಹುಡುಗ ಅವನು. ಅವನ ಹತ್ರ ಇರುತ್ತೆ, ಬಾ ಹೋಗೋಣ. ನಡಿ ಹೆಂಗಾರ ಹೋಗಿಬಿಡ್ನು. ನೀ ಏನಿಲ್ಲ ಶಿವ, ಇವತ್ತು ಬೆಳಗ್ಗೆ ನೀನು ವಿಡಿಯೋ ಮಾಡಿದ್ಲ ಬಸ್ ಸ್ಟಾಪ್ ಅಲ್ಲಿ, ಆ ಹೀರೋ ನಂಗೆ ಬೇಕಾಗಿತ್ತು. ಯಾಕೆ? ನಂಗೆ ವಿಡಿಯೋ ಬೇಕಾದ್ರೆ ಬೇಕೀಗ. ಗಪ್ಪ ತೋರಿಸ್ನು. ಇದ ಹುಡುಗಿ? ಈ ಫೋಟೋ ಹೊಡೆದಿಟ್ಕೋ, ರವಿಗ್ ತೋರ್ಸಕ್ಕೆ. ಅವ ಎಲ್ಲಾದ್ರಾಗ ಎಕ್ಸ್ಪರ್ಟ್ ಹುಡುಗಿಯಾರ ಲಿಸ್ಟ್ ತೆಗಿತಾನ. ಮತ್ತ ಮಚ್ಚ ಈ ಹುಡುಗಿನ ನೋಡ್ರೆ ಡಿಸೆಂಟ್ ಫ್ಯಾಮಿಲಿಯಿಂದ ಬಂದಿರ್ತ ಕಾಂತಾಳು. ನಾಳೆ ಸೋಮವಾರ ಐತಿ, ಮತ್ತ ದೇವ್ರ ಗುಡಿಗೆ ಹೋಗ್ಯಾನ ನೋಡ, ಅಲ್ಲಿ ಬಂದ್ರು ಬರ್ಬೋದು ಅವತ್ತು. ಹಂಗಂದ್ರೆ ಆಯ್ತು, ನಾಳೆನೆ ದೇವಸ್ಥಾನಕ್ಕೆ ಹೋಗುತ್ತೇನೆ. ಹೋಗ್ಬರ್ತೀವಿ. ಹೋಗಲ್ಲ, ಬಾಯ್ ಬಾಯ್. ಗುಡಿ ಹೋಗುವ, ನಾ ಕೆಲ್ಸ ಹೋಗ್ತೀನಿ. ಅಲ್ಲ ಹುಷಾರಾಗಿ ಹೋಗ್ಬೇಕಲ್ಲ. ನಿನ್ನೆ ನೀವು ನಂಗೆ ಬೇತಾಗಿದ್ರಿ, ನಿಮ್ಮ ಹೆಸರು ಏನಂತ ನಂಗೆ ಅಂದೇ ಅಲ್ಲ. ನನ್ನ ಹೆಸರು ನಿಮ್ಗ್ಯಾಕೆ? ಈಗ ಸುಮ್ಮನೆ ರೀ. ನನ್ನ ಹೆಸರು ಪ್ರಿಯಾ ಅಂತ. ನೋಡ ಬನ್ನಿ ದೇವ್ ನಮಸ್ಕಾರ ಮಾಡೋಣ.
ಏನದು? ನಾನು ನಿಮಗೆ ಯಾವಾಗ ಬಸ್ ಸ್ಟ್ಯಾಂಡಾಗ ನೋಡಿದೆ ಅಲ್ಲ, ಅವಾಗಲೇ ನಾನು ನಿಮ್ಮ ಲವಲ್ ಬಿದ್ದು ಹೋಗಿದ್ದೆ. ಅದಕ್ಕೆ ನಾನು ನಿಮಗೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀನಿ. ಇದೆಲ್ಲ ನಮ್ಮ ಅಣ್ಣ ಒಪ್ಪಲ್ಲ. ನಾವು ಒಪ್ಪಿಸ್ತೀನಿ. ನಾನು ಮತ್ತು ನಮ್ಮ ಗೆಳೆಯರು ಎಲ್ಲರೂ ಬಂದು ನಿಮ್ಮ ಅಣ್ಣನ ಹತ್ರ ನಾವು ಮಾತಾಡಿ ನಾವು ಒಪ್ಪಿಸ್ತೀವಿ. ಹಾಗಾದ್ರೆ ನನಗೂ ಒಪ್ಪಿಗೆ ಐತಿ. ಮನೆಗೆ ಬಂದು ಮಾತಾಡು. ಸರಿ ಆಯಿತು. ಲವ್ ಸಕ್ಸಸ್. ಹೌದಾ? ಸಾಯಂಕಾಲ ಪಾರ್ಟಿ ನಿಂತೆ ನೋಡು. ಆಯ್ತು ಕಣ. ಹೆಂಗೋ ನಿನ್ನೆ ಲಕ್ಕಿಗೆ ಲವ್ ಸಕ್ಸಸ್ ಆಗೈತಿ? ಹೌದು. ಹೌದು. ಆ ಚಪಾತಿ ಹೆಂಗೆ ಬಿಟ್ಟು ಹುಡುಗಿ ಆಮೇಲೆ ದೇವ್ರ ಅವ ಬಸ್ ಸ್ಟಾಪ್ನ್ಯಾಗ ಒಂದ್ 4 ದಿವಸ ನೋಡಿದ, ಈ ತರ ನೋಡಿದ. ನಾವು ಕೈ ಹಾಕೊಂಡ್ ಅಡ್ಡಾಡ್ರು ದಿನ ನಾವು ಗಾಡಿ ತೊಗೊಂಡು ಹೋಗಿ ಬಸ್ ಸ್ಟಾಂಡ್ ಕಾಯ್ಡ್ರು ನಮ್ಗೊಂದು ಹುಡುಗಿ ಬಿಡುವಲ್ತ. ಅವಂಗೆ ಹೆಂಗೆ ಬಿತ್ತು ಸಾಕಾತಪ್ಪ. ನಮ್ಮ ಮನೆ ಬಾರದ ಚಪ್ರಿ ಹುಡುಗಿ ಬಿಡತ್ತ ಹಂಗೇನಿದು. ಹ್ಯಾಂಗ ಬೈ ಯಾವಾಗಾರ ಕೆಡ್ಕೊಂಡೆ ನಾ ಮತ್ತೆ ಪಾರ್ಟಿ ಗಿಟ್ಟು ಕೊಡಾವಿಲ್ಲ ನಮಗೆ. ನೀ ಹಂಗ ಸಾಯಂಕಾಲ ಇಲ್ಲೋ ಬೈ ಏನು ಹೇಳೋದು ನಿನಗ? ನಮ್ಗೇನು ಪಾರ್ಟಿ ಕೊಡಾವಿಲ್ಲ ಬೈ. ಪಾರ್ಟಿ ಬೇಕು ನನಗೆ ಇವತ್ತು ಸಾಯಂಕಾಲ ಇಸ್ಕೊಂಡ್ ಬಿಡ್ಲ. ಹೋಗೇ ಬಿಡ್ದು ಈಗ. ಬಾ ಬೈ ಹೋಗುಂ ಬಾ, ಪಾರ್ಟಿ ಮಾಡೋದು ಕೊಡಿಸ್ತೀನಿ. ಆಯ್ತಾ ಬೈ? A few moments later. ಲೇ ಬೇಡಪ್ಪ, ನಿಂಗೆ ಇಮೇಲ್ ಕೊಡಿಸ್ತೀನಿ. ಇಮೇಲ್ ಕೊಡಿಸ್ತೀನಿ, 19 ಕೊಡಿಸ್ತೀನಿ. ಏನು ಮಾಡ್ಕೋಬೇಡ ಮಾವ. 19 ಬೇಡ, 4 DS ಬ್ಲ್ಯಾಕ್ ಅಷ್ಟೇ. ಓಕೆ ಓಕೆ ಮಾವ ಕೊಡು. ಕನಸಲ್ಲಿ ಬರುವ ಹುಡುಗಿಯು ನೀ, ಮನಸ್ಸನ್ನು ಕದ್ದ ಚೋರಿಯು ನೀ. ಒಂದೇ ನೋಟಕ್ಕೆ ಸೈಕಾದೆನಾ, ಸ್ಮೈಲಿಗೆ ನಿನ್ನ ಬೋಡಾದೆನಾ. ನಿನ್ನ ಪ್ರೀತಿ ಸಾಲ ಪಡೆಯಲೆಂದೇ ದಿನವೂ ನಿನ್ನ ಮನೆಯ ಮುಂದೆ ಗುಲಾಬಿ ಹೂವ ಹಿಡಿದು ಕಾಯುತ್ತಿರುವೆನು. ಕನ್ನಡತಿಯೇ ನೀನು ಆಗು ನನ್ನ ಲೈಫ್, 7 ಹೆಜ್ಜೆ ಇಡುವೆ ನೀನೆ ನನ್ನ ವೈಫ್. ಕನ್ನಡತಿಯೇ ನೀನು ಆಗು ನನ್ನ ಲೈಫ್, 7 ಹೆಜ್ಜೆ ಇಡುವೆ ನೀನೆ ನನ್ನ ವೈಫ್. ಕನಸಲ್ಲಿ ಬರುವ ಹುಡುಗಿಯು ನೀ, ಮನಸ್ಸನ್ನು ಕದ್ದ ಚೋರಿಯು ನೀ. ಒಂದೇ ನೋಟಕ್ಕೆ ಸೈಕಾದೆನಾ, ಸ್ಮೈಲಿಗೆ ನಿನ್ನ ಬೋರ್ಡ್. ಇವತ್ತಿನ ಚೆತ್ತ ಆಗೈತಿ. ತಂಬಾಕು ಸಿಗ್ತಾನ, ತಂಬಾಕು ರೊಕ್ಕಿಲ್ಲ. ಮುಂದೆ ನೋಡ್ರಿ ಯಾವ ಬಕ್ರ ಸಿಗ್ಬೋದು, ಇಲ್ಲರ ಯಾವ ಬಕ್ರನು ಬರುವುದು. ಮುಂದೆ ನೋಡಪ್ಪ ಯಾರ ಬರ್ಬೋದು ಬಕ್ರಗಳು. ಇಲ್ಲ ಇಲ್ಲಿ ಗೊತ್ತೈತ್ಲ ನಮ್ಮ ಬಕ್ರ. ಇಲ್ಲೇ ಐತ ನಮ್ಮ ಬಕ್ರ. ಏ ಮಾವ, ಏ ಮಾವ, ಏ ಮಾವ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನೀನು ಬಂದೆ? ಇಮ್ಮಲ್ ಬೇಕು ನನಗ. ನಿಂಗೆ ಮೊನ್ನೆ ಹೇಳಿನ ಇಮ್ಮಲ್ ಕೊಡಂತ. ನೀ ಏನಾದ್ರೂ ಇಮ್ಮಲ್ ಕೊಟ್ಟಿಲ್ಲ. ಹೆಂಗೋ ಮಾವ? ಹುಡುಗಿ ಅದಾನು, ಕೊಡಿಸ್ತೀನಿ ಹೋಗು. ಹುಡುಗಿ ಇದ್ರ ನನಗೆ ಇಮ್ಮಲ್ ಬೇಕು. ಇಮ್ಮಲ್ ಕೊಟ್ಟು ಹೋಗ್ತೀನಿ, ಇಲ್ಲಕ ಇಲ್ಲ ಮತ್ತೆ. ಆಯ್ತಾ, ಇವತ್ತು ನಿಮ್ಮಲ್ಲಿ ಕೊಡಿಸ್ಬೇಕಾ? ಕೊಡಿಸ್ತೀನಿ. ಇಮ್ಮಲ್ ಕೊಡಿಸ್ತೀಯಾ? ಹಾಂ ಕೊಡಿಸ್ತೀನಿ. ಎಷ್ಟು ಗಂಟೆ ಕೊಡಿಸ್ತಿ? 5 ಗಂಟೆ ಕೊಡಿಸ್ತಿಲ್ಲ? ಹಾಂ ಕೊಡಿಸ್ಲಿಕ್ಕ ನೀನು ಮತ್ತೆ.
ಸರಿ ರವಿ ಮನಿ ಯಾವ್ದ ಇದ ಮನಿ ಅವ್ರದ್ದು ಇದ ನೋಡ ಅವ್ರ ಮನಿ. ಸೋಮೋನ ಯಾರು ಒಳಗ ಯಾರು ಒಂದ್ ಸ್ವಲ್ಪ ಮಾತಾಡೋದ್ರಿ. ಬರೋ ಏನಾಯ್ತು ಹೇಳ್ರಿ. ಸ್ವಲ್ಪ ನಿಮ್ ತಂಗಿ ಕರೀತೀರಾ? ಸ್ವಲ್ಪ ಮಾತಾಡ್ಬೇಕಿತ್ತು. ಯಾಕ್ರಿ ನಮ್ ತಂಗಿನ ಕರಿಬೇಕು? ನಿಮ್ ತಂಗಿ ಕರಿಯೋಣ ಹೇಳ್ತೀವಿ. ತಂಗಿ ಏನಾಯ್ತಣ್ಣ? ಸ್ವಲ್ಪ ಬಾಯಿಲೆ. ಏನಣ್ಣ? ಇವ್ರು ಯಾರ? ಅಣ್ಣ ಅದು ಹಾ ಹುಡುಗಿನ ಏನ್ ಕೇಳ್ತೀಯ? ನಮ್ ಕೇಳು, ನಾವ್ ಹೇಳ್ತೀವಿ. ಹಾ ಏನ್ ಹೇಳೋ ರೀತಿ ಹೇಳ್ರಿ. ಏನಿಲ್ಲಣ್ಣ, ನಮ್ಮ ಹುಡುಗ ನಿಮ್ ತಂಗಿನ ಇಷ್ಟಪಡಾತನು, ನಿಮ್ ತಂಗಿನೂ ನಮ್ಮ ಹುಡುಗನ ಇಷ್ಟಪಡಾತಳು. ಅವ್ ಹೇಳೋದು ಕರೆ ಐತೆನ? ಅಣ್ಣ ಅವಂದ್ರೆ ಭಾಳ ಇಷ್ಟ. ಅಣ್ಣ ಏನಿದ್ರು ಕೂತ್ ಮಾತಾಡೋಣ, ಕುಂಡ್ರಿ. ಅಣ್ಣ ಇಲ್ಲಿಂದ ಯಾವ್ದವ್ರಿ ದಯವಿಟ್ಟು ಕೈ ಮುಗಿತೀನಿ. ನಮ್ಗೆ ಇರೋಬೇಕೆ ಒಬ್ಬಕ್ಕೆ ತಂಗದಾಳು, ನಮಗಿಂದ ಮುಂದೆ ಯಾರಿಲ್ಲ. ಇಲ್ಲಣ್ಣ ಹಂಗ ಅನ್ನಕ್ ಹೋಗ್ಬೇಡ್ರಿ, ನಾವೆಲ್ಲರೂ ಅನಾಥರದಿದ್ದೆವು. ನಿಮ್ ತಂಗಿನ ನಮ್ ದೋಸ್ತಕ್ ಕೊಡ್ರಿ, ಮಾರಾಣಿ ತರ ನೋಡ್ಕೋ ಜವಾಬ್ದಾರಿ ಇವಂದು. ಹಿಂದೆ ನಿಂತು ಒಬ್ಬ ಅಣ್ಣ ಸ್ಥಾನದಲ್ಲಿ ನಿಂತು ನಾನು ನೋಡ್ಕೋತೀನಿ. ಪ್ರಿಯಾ ಆ ಹುಡುಗ ಇಷ್ಟನಾ ನಿಂಗ? ಹ್ಞೂ ಅಣ್ಣ. ಇಷ್ಟೆಲ್ಲ ಹೇಳತ್ತೀರಿ ಅಂದ್ಮೇಲೆ ನಮ್ ತಂಗಿನ ಕೊಡೋ ಜವಾಬ್ದಾರಿ ನಂದು, ನಮ್ ತಂಗಿನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ. ಗಾಡಿನೂ ಕೈ ಕೊಟ್ಟಿಲ್ಲ ಸುಳಿ ಮಗಂದ. ಕೈಗೆ ಹೋಗೋಕೆ ಎಷ್ಟೊಂದು ದಿನ ಬೇಕು. ಯಾರು ಇವ ಹಿಂಗ ಕೂಡತ್ತಾನೋ? ಗಾಡಿಯಿಂದ ಬಂದ ಕಬ್ಬಿನಾಗಿ. ಹಲೋ ಲಕ್ಕಿ, ಎಲ್ಲಿದೆಯೋ? ಬೇಗ ನಾ ಮೊಲ್ಕ್ ಬಾರೋ, ಇಲ್ಲೊಂದು ಹುಡುಗಿ ಡೆಡ್ ಬಾಡಿ ಬಿದ್ದಿದೆ. ಬೇಗ ಬೇಗ ಬಾರೋ. ಇಲ್ಲ
ಇಲ್ಲ ಕಣೋ ಲಕ್ಕಿ, ಆ ರೇಪ್ ಮಾಡಿದವನು ಇಲ್ಲೇ ಈ ರೇಪ್ ಕಂಪ್ನಿಗೆ ಹೋಗ್ಯಾನೋ. ಹುಡುಗನು ಬಾ ಅವ್ನು. ಇಲ್ಲೋ ಮುಂದೆ ಬಾರೋ ಹಿಂಗೆ. ಇತ್ತವ್ರನ್ನ ಪೊಲೀಸ್ ಸ್ಟೇಷನ್ ಕೊಟ್ಬಿಡೋಣ. ಬೇಡ, ಯಾಕೋ ಲಕ್ಕಿ, ಇವ್ರಂತವ್ರು ಜೈಲಿಗೆ ಕರ್ಕೊಂಡು ಹೋಗಿ 1 ವರ್ಷ 2 ವರ್ಷ ಅಷ್ಟೇ ಜೈಲಲ್ಲಿ ಹಾಕ್ತಾರೆ. ಆಮೇಲೆ ಮತ್ತೆ ಹೊರಗೆ ಬಂದ ನಂತರ ಮತ್ತೆ ರೇಪ್ ಮಾಡ್ತಾರೆ ಇವ್ರು. ಅದಕ್ಕೆ ಇವ್ರಂತವ್ರಿಗೆ ಕೊಂದ್ ಹಾಕ್ಬೇಕು. ಅಲ್ಲ ಲಕ್ಕಿ, ನಮ್ಗೆ ಜೈಲ್ ಶಿಕ್ಷೆ ಆದ್ರೆ ಇವ್ರು 6 ವರ್ಷದ ಮಗುನ, 18 ವರ್ಷ ಹುಡುಗಿನ, 26 ವರ್ಷದ ತಾಯಿನ, ಮತ್ತೆ ಆ 70 ವರ್ಷದ ಮುಸ್ಲಿಂ ಕೂಡ ಬಿಡ್ತಾರೋ. ಸೀಟೆನ ಎತ್ಕೊಂಡು ಹೋಗಿರುತ್ತೆ, ನಾವು ಪ್ರತಿ ವರ್ಷ ಸುರಾಗ್ತೀವಿ. ಅಂತರಲ್ಲಿ ನಮ್ಮ ಅಕ್ಕ ತಂಗಿ ವಿಷಯಕ್ಕೆ ಬಂದ್ರೆ ಸುಮ್ಮನೆ ಬಿಡ್ತೀವ, ಕೊಂದ್ ಹಾಕ್ಬೇಕು. ದಿನೇ ರೇಪ್ ಕೇಸ್ಗಳು ಜಾಸ್ತಿ ಆಗ್ತಿದೆ, ಕಮ್ಮಿನೇ ಆಗ್ತಿಲ್ಲ. ಇದು ಯಾವಾಗ ಕಮ್ಮಿ ಆಗುತ್ತೋ ಆವಾಗಲೇ ನಮ್ಮ ದೇಶ ಹೋಗೋಣ. ಏನ್ ನೋಡ್ತಾ ಇದ್ದೀರಾ? ಇದು ಅಂತ್ಯ ಅಲ್ಲ, ಆರಂಭ. ಹತ್ತು ಬೇಗ, ಯಾಕೆ ಲಕ್ಕಿ? ಆಮೇಲೆ ಅಂತೀನಿ, ಹತ್ತು ಬೇಗ. ಮಗನ ಸಣ್ಣ ಸಣ್ಣ ಹುಡುಗಿಯರ್ನ ಕಿಡ್ನಾಪ್ ಮಾಡ್ತೀವಿ, ಊಟ ಬಡಿ ಅಂದ್ಯಾನ ಕುಂಡ್ಯಾಗ. ಸರ್ ನೀವೇನ್ ಹೇಳತ್ತೀರಿ? ಕರ್ಕೊಂಬಾಲೆ ಆ ಬೋಸುಡಿ ಮಗನ. ಸರ್ ಏನಾಯ್ತ್ರಿ? ಅವಂಗ ಯಾಕೆ ಬಡಿಯತ್ತೀರಿ? ಯಾಕ ಗೊತ್ತಿಲ್ಲ, ಅವ್ರು ಏನ್ ಮಾಡಿದಾರ ಅನ್ನೋದು ಗೊತ್ತಿಲ್ಲ. ಸರ್ ನಾವ್ ಏನ್ ಮಾಡಿ ಅಂತ ಹೊಡೆಯತ್ತೀರಿ ನಮ್ನ? ಅಲ್ಲ, ಇವ್ರು ನಿನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದಿಲ್ಲ? ಇಲ್ಲ ಸರ್, ನನ್ ಮದ್ವೆ ಹುಡುಗ ಅದಾನ, ಇಲ್ಲ ನಮ್ಮ ಅಣ್ಣ ಅದಾನ. ಸರ್ ಕಿಡ್ನಾಪ್ ಮಾಡ್ದವ್ ಬ್ಯಾರದವ್ ಇದಾನ, ಅವ್ನು ಹಿರಿಯ ಸಲುವಾಗಿ ನಮ್ಮ ಹುಡುಗಿ ನಾನು ಕರ್ಕೊಂಡ್ ಬಂದಿನಿ. ಹಂಗಾರ ಸಣ್ಣ ಸಣ್ಣ ಹುಡುಗರ್ನು ಕಿಡ್ನಾಪ್ ಮಾಡಿ ರೇಪ್ ಮಾಡೋ ಆ ಬೋಸುಡಿ ಮಗ ಯಾರ? ಕಟ್ಟೋಕೆ ಯಾವ ಸೈನ್ಯನೂ ಬೇಕಾಗಿಲ್ಲ, ನನ್ನ ನೆರಳನ್ನೇ ನಾನು ಯಾವತ್ತೂ ನಂಬೋದಿಲ್ಲ. ಕೈಲಿ ಕಾಸಿದ್ರೆ ಇಲ್ಲಿ ಕೈಕಾಲು ನೆಂಟ್ರು ಎಲ್ಲ, ಖಾಲಿ ಜೇಬಲ್ಲಿ ನಿನ್ನ ನಾಯಿನು ಮೂಸೋದಿಲ್ಲ. ನಂದೆ ರೂಲು, ನಂಗೆ ಯಾರು ಬೇಕಾಗಿಲ್ಲ, ಇದ್ರೆ ಸಾಕು, ನಾನೇ ಗೌರ್ಮೆಂಟ್ ಇಲ್ಲಿ ಎಲ್ಲ.
ಬಸುಡಿ ಮಗನ ಅವನ್ಯಾಕ ಕೊಂಜು ಕಾನೂನು ಇಟ್ಟಿಲ್ಲೋ ನನ್ನ ಕೈಯಾಗ ಕೊಡ್ಬೇಕಲ್ಲ. ಲಕ್ಕಿ ಇದೇನ್ ಮಾಡಿದಿ ಲಕ್ಕಿ? ಸರ್, ದಿನೇ ದಿನೇ ಅತ್ಯಾಚಾರ ಆಗೋದು ತುಂಬಾ ಜಾಸ್ತಿ ಆಗ್ತಿದೆ. ಅದಕ್ಕೆ ನನ್ನ ಮಗನ ಕೊಂದಿನಿ. ಸರ್, ನಿಮ್ ಕಾನೂನಿನ ರೀತಿಯಲ್ಲಿ ನಾನು ತಪ್ಪು ಮಾಡಿದೆ ಅಂತ ಅನ್ಸಿದ್ರೆ ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ. ಸರಿ, ಈ ಕೊಲೆ ಮಾಡಿರೋದು ನನಗೆ, ಇವ್ರಿಗೆ, ನಿನಗೆ ಅಷ್ಟೇ ಗೊತ್ತಿರ್ಬೇಕು, ಇನ್ ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತು ಸರ್. ಇಲ್ಲ ಸಾವಿಗಂತೂ ಹೆದರೋಣಲ್ಲ.